ಶರಣೂರಾಗ ಇಂದಿನ ಪ್ರಮುಖ ಸುದ್ದಿಯತ್ತ ಗಮನ ಹರಿಸೋಣ. ಬಸವ ಕಲ್ಯಾಣ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಸಾಲ ದೊರಕಿಸಿದ ಕಾರಣಕ್ಕೆ ಬಸವ ಕಲ್ಯಾಣ ನಗರಸಭೆ ಪ್ರಸಕ್ತ ಸಾಲಿನ ರಾಜ್ಯ ಮಟ್ಟದ ಪ್ರಶಂಸಾ ಪ್ರಶಸ್ತಿ ದೊರೆತಿದೆ. ಯುಪಿ ಸರ್ಕಾರದಿಂದ ದೊಡ್ಡ ಶಾಕ್. 13 ಲಕ್ಷಕ್ಕಿಂತ ಹೆಚ್ಚು ಸರ್ಕಾರಿ ನೌಕರರಿಗೆ ಆಗಸ್ಟ್ ತಿಂಗಳ ವೇತನ ಸಿಗುವುದಿಲ್ಲ. ಕಾರಣ ಸರ್ಕಾರಿ ನೌಕರರು ತಮ್ಮ ಆಸ್ತಿ ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿಲ್ಲ. ಉತ್ತರ ಪ್ರದೇಶದಲ್ಲಿ 17,08,000 ಸರ್ಕಾರಿ ನೌಕರರಿದ್ದು ಅವರಲ್ಲಿ ಕೇವಲ 26% ನೌಕರರು ಮಾತ್ರ ತಮ್ಮ ಆಸ್ತಿ ವಿವರಗಳನ್ನು ಸಲ್ಲಿಸಿದ್ದಾರೆ ಎಂದು ವರದಿ ತಿಳಿಸಿದೆ. ಬೀದರ್ ರೋಟರಿ ಕ್ಲಬ್ ವತಿಯಿಂದ ವೃಕ್ಷಾಥಾನ್ ವೃಕ್ಷ ನೆಡುವ ಮೆರವಣಿಗೆ ಯಶಸ್ವಿಯಾಗಿ ಪೂರ್ಣ. ಗಾಂಧಿಯನ್ನ ಮರೆತರೆ ಇಡೀ ಸಮಾಜವನ್ನೇ ಮರೆತಂತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವದ ಹೇಳಿಕೆ. ಭಾರತೀಯ ಸ್ಫೋಟಕ ಬ್ಯಾಟ್ಸ್ಮನ್ ಶಿಖರ್ ಧವನ್ ಭಾರತ ಕ್ರಿಕೆಟ್ನಿಂದ ನಿವೃತ್ತಿ.